ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇದು ಇವತ್ತಿನ ವ್ಲಾಗ್ ಆಗಿರುತ್ತೆ. ಇವತ್ತು ಮಧ್ಯಾಹ್ನದಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಬಿರಿಯಾನಿ ಮತ್ತು ಪೆಪ್ಪರ್ ಚಿಕನ್ ಮಾಡೋಣ ಅಂತ. ಬಿರಿಯಾನಿ ಯಾವ ಥರ ಮಾಡ್ತಿದ್ದೆ, ನಾನು ದಮ್ ಬಿರಿಯಾನಿ ಅಂತ ಲಾಸ್ಟ್ ತುಂಬ ಹಳೆ ವ್ಲಾಗಲ್ಲಿ ತೋರಿಸಿದ್ದೀನಿ. ಸೊ ಇವತ್ತು ಪೆಪ್ಪರ್ ಚಿಕನ್ ಯಾವ ಥರ ಮಾಡ್ತೀನಿ ಅಂತ ತೋರಿಸೋಣ ಅಂತ. ಅದಕ್ಕೆ ಮುಂಚೆ ಸ್ವಲ್ಪ ಬಿರಿಯಾನಿಗೆ ಪ್ರಿಪ್ರೇಷನ್ ಮಾಡ್ಕೊಂಡು ಬಿರಿಯಾನಿ ಮಾಡಿ ಫಸ್ಟ್ ಸೈಡಿಗೆ ಎತ್ತಿಟ್ಕೊಬಿಡೋಣ ಅಂತ ಬಿರಿಯಾನಿ ಮಾಡ್ತಾಯಿದ್ದೆ. ಮಾಮೂಲಿ ಮೊದಲು ವ್ಲಾಗಲ್ಲಿ ಯಾವ ಥರ ತೋರಿಸಿದ್ದೆ ಅದೇ ಥರ ಬಿರಿಯಾನಿ, ಸಿಂಪಲ್ಲಾಗಿ ದಮ್ ಬಿರಿಯಾನಿ ತುಂಬ ಟೇಸ್ಟಿಯಾಗಿರುತ್ತೆ. ಬಿರಿಯಾನಿ ಮಾಡಿ ಸೈಡಿಗೆ ಎತ್ತಿಟ್ಮೇಲೆ ಇವಾಗ ಪೆಪ್ಪರ್ ಚಿಕನ್ ಮಾಡೋಣ ಅಂತ. ತುಂಬ ಈಸಿಯಾಗಿ ಎಲ್ಲರೂ ಮಾಡ್ಕೋಬೋದು. ಆ ಥರ ಒಂದು ಸ್ಪೂನು ಸೋಂಪು ಕಾಳು ಎಲ್ಲದನ್ನು ಡ್ರೈಯಾಗಿ ಹುರ್ಕೋಬೇಕು. ಅದಾದಮೇಲೆ ಒಂದು ಸ್ಪೂನು ಜೀರಿಗೆ, ಅದನ್ನು ಅಷ್ಟೇ ನೀಟಾಗಿ ಡ್ರೈಯಲ್ಲೇ ಹುರ್ಕೋಬೇಕು, ಆಯಿಲ್ ಏನು ಹಾಕ್ಬಾರ್ದು. ಅದಾದಮೇಲೆ ಮೆಣಸು, ಚಿಕನ್ ಎಷ್ಟು ಕ್ವಾಂಟಿಟಿ ಇರುತ್ತೆ ನೋಡ್ಕೊಂಡು ಮೆಣಸು ತಗೋಬೇಕು. ಎಲ್ಲದನ್ನು ಮೂರನ್ನು ನೀಟಾಗಿ ಹುರ್ಕೋಬೇಕು. ಹುರ್ಕೊಂಡು ಆದಮೇಲೆ ಚಿಕನ್ ಎಲ್ಲ ನೀಟಾಗಿ ತೊಳೆದು ಎತ್ತಿಟ್ಕೊಂಡಿರ್ತೀವಲ್ಲ, ಆ ಚಿಕನ್ನ ಒಂದು ಸ್ವಲ್ಪ ಅರಿಶಿನ ಪುಡಿ ಎಲ್ಲ ಹಾಕಿ ಚೆನ್ನಾಗಿ ತೊಳೆದಿಟ್ಕೋಬೇಕು. ನಾನು ಒಂದು ಸ್ವಲ್ಪ ಚಿಕನಲ್ಲಿ ಕಬಾಬು, ಬಿರಿಯಾನಿ, ಫ್ರೈ, ಪೆಪ್ಪರ್ ಡ್ರೈ ಮೂರನ್ನು ಮಾಡ್ತಾಯಿದ್ದೀನಿ. ಇದು ಫ್ರೈ ಆಗಿದೆ. ಇವಾಗ ನಾನು ಮಿಕ್ಸಿಗೆ ಹಾಕೋಕ್ಕೆ ಹೋಗಲ್ಲ. ಕುಟಾಣಿ ಇರುತ್ತಲ್ಲ, ಒಳ್ಕಲ್ ಥರ, ಈ ಥರ ಕುಟಾಣಿಗೆ ಹಾಕಿ ಸ್ವಲ್ಪ ಹಿಂಗೆ ಸ್ಮ್ಯಾಶ್ ಮಾಡಿದರೆ ಸಾಕು, ಬೇಗ ಪುಡಿಯಾಗಿ ಹೋಗುತ್ತೆ. ಮಿಕ್ಸಿಗೆಲ್ಲ ಹಾಕೋಕ್ಕೆ ಹೋಗಲ್ಲ. ಸ್ವಲ್ಪ ತರಿ ಹಿಂಗೆ ಇದ್ದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಈ ಥರ ಕುಟ್ಕೊಂಡು 1 ಸೆಕೆಂಡ್ 2 ಸೆಕೆಂಡಿಗೆ ನೀಟಾಗಿ ಪುಡಿಯಾಗಿರುತ್ತೆ. ಮಿಕ್ಸಿಗೆಲ್ಲ ಹಾಕೋ ಅವಶ್ಯಕತೆ ಇರಲ್ಲ. ಇವಾಗಿದು ನೀಟಾಗಿ ಪುಡಿಯಾಗಿದೆ, ತೋರಿಸ್ತೀನಿ ನೋಡಿ. ಇಷ್ಟು ದಪ್ಪ ಇದ್ದರೆ ಸಾಕು, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಚೆನ್ನಾಗಿ ಪುಡಿಯಾಗಿದೆ. ಇವಾಗ ಮತ್ತೆ ಒಂದು ಬಾಣಲಿಗೆ ಆಯಿಲ್ ಹಾಕೋಬಿಟ್ಟು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ, ಅದು ನೀಟಾಗಿ ಫ್ರೈ ಆಗಬೇಕು. ಅದು ನೀಟಾಗಿ ಫ್ರೈ ಆದಮೇಲೆ ಕರಿಬೇವಿನ ಸೊಪ್ಪು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕಿ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಚಿಕನ್ ಹಾಕಿ, ಚಿಕನ್ನಿಗೆ ಸ್ವಲ್ಪ ಉಪ್ಪು ರುಚಿಗೆ ಎಷ್ಟು ಬೇಕಷ್ಟು, ಆಮೇಲೆ ಅರಿಶಿನ ಪುಡಿ, ಗರಂ ಮಸಾಲ ಹಾಕಿ ಮತ್ತೆ ನೀಟಾಗಿ ಕುದಿಸ್ಕೋಬೇಕು. ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಂಡು, ಚಿಕನ್ನು ಸ್ವಲ್ಪ ಬೆಂದಿದೆ ಅನಿಸಿದ್ಮೇಲೆ ಹುರ್ಕೊಂಡು ಕುಟ್ಟಿ ಪುಡಿ ಮಾಡಿಟ್ಟಿರ್ತೀವಲ್ಲ ಆ ಮಸಾಲೆನ ಹಾಕಬೇಕು. ಪೆಪ್ಪರ್ದು ಮಸಾಲ ಇರುತ್ತಲ್ಲ ಅದು ಫುಲ್, ಅದೆಲ್ಲ ಹಾಕಿದ್ಮೇಲೆ ನೀಟಾಗಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿಬಿಟ್ರೆ ಪೆಪ್ಪರ್ ಚಿಕನ್ ಡ್ರೈ ತುಂಬ ಟೇಸ್ಟಿಯಾಗಿ ರೆಡಿಯಾಗಿರುತ್ತೆ. ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ನಾನು ಬಿರಿಯಾನಿ ಮತ್ತು ಪೆಪ್ಪರ್ ಚಿಕನ್ ಹಾಕ್ಕೊಂಡು ಮಧ್ಯಾಹ್ನ ಊಟ ಮಾಡಿದೆ. ತುಂಬ ಚೆನ್ನಾಗಿತ್ತು. ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿ ಸಂಜೆ ಫ್ರೆಂಡ್ ಮಗನ ಸ್ಕೂಲ್ ಹತ್ರ ಹೋಗ್ಬಿಟ್ಟು ಬರೋಣ ಅಂತ ಹೋಗ್ತಿದ್ದೆ. ಇವತ್ತು ನಮ್ಮೂರಲ್ಲಿ ಹಾಸನ್ ಟು ಅರಸೀಕೆರೆ ಮೇನ್ ರೋಡಲ್ಲಿ ರೈಲ್ವೆ ಗೇಟು ಕನ್ಸ್ಟ್ರಕ್ಷನ್ ಏನೋ ನಡೀತಿದೆ. ಸೊ ಈ ಥರ ಕಿತ್ತು ಇಟ್ಟಿದ್ದಾರೆ. ಇವಾಗ ಮೇನ್ ರೋಡಲ್ಲಿ ಓಡಾಡೋಕ್ಕಾಗಲ್ಲ. ಸೊ ಇದು ಇವತ್ತಿನ ವ್ಲಾಗ್ ಆಗಿರುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.